ಎಲ್ಲೋ ಒಂದು ಕಡೆ ಮುನಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಏನು ಮುನ್ಸ್ಕೊಂಡಿಲ್ಲ, ಸರಿ ಹೋಗುತ್ತೆ. ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗಿದೆ, ಸಾಕಷ್ಟು ಚರ್ಚೆ. ಆ ಚುನಾವಣೆ ನಾವು ಗೆಲ್ತೀವಿ ನಾವು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಅಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಚರ್ಚೆ ಆಗಿತ್ತು. ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಯಾರು ಪಕ್ಷದ ವಿರುದ್ಧ ಅಲ್ಲ, ಕೆಲವು ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದಿದ್ದಾರೆ. ವರಿಷ್ಠರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇನು ಹೇಳಬೇಕು, ಯಾಕಂದರೆ ಕೆಲವು ತಪ್ಪು ಮಾಹಿತಿಗಳು ಅವ್ರಿಗೆ ಕೊಟ್ಟಿದ್ರು, ಅದನ್ನು ಸರಿ ಮಾಡ್ತೀವಿ. ಉಚ್ಚಾಟನೆ ಕ್ರಮ ತರಾತುರಿಲ್ಲ ಆಯ್ತಾ ಅಂತ ಅವ್ರಿಗೆ ಉತ್ತರ ಕೊಡೋಕ್ಕೂ ಒಂದು ಅದು AICC ತೀರ್ಮಾನ ತಗೊಳುತ್ತೆ. ಈ ಮೂಲಕವಾಗಿ ಕಾಂಗ್ರೆಸ್ನ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ನಾಯಕರುಗಳಲ್ಲಿ ಕೂಡ 2 ಬಣಗಳಾಗಿದೆ ಸರ್. ಯಾವುದೂ ಬಣ ಇಲ್ಲ, ಇರೋದೊಂದೇ ಕಾಂಗ್ರೆಸ್ ಬಣ. ಮೀಟಿಂಗ್ ಆಗಿದೆ ಏನು ಸರ್? ನಾನು ಇವತ್ತು ಪತ್ರಿಕೆಯಲ್ಲಿ ಓದಿದೆ, ನಡೀತಾ ಇರುತ್ತೆ. ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ರೆ ಮತ್ತೆ ಯಾರು ಚರ್ಚೆ ಮಾಡ್ತಾರೆ? ಪ್ರಮುಖವಾಗಿ ಅದೇ ಹೊಸದೇನಿಲ್ಲ ಸರ್. ದಾವಣಗೆರೆ ಎಲೆಕ್ಷನ್ ಹೋಗಿ CM ಸಿದ್ದರಾಮಯ್ಯನವರು ಕೂಡ ತುಂಬಾ ಸೈಲೆಂಟ್ ಆಗಿದ್ದಾರೆ. ಇಷ್ಟೊಂದು ರಾಜಕೀಯ ಗೊಂದಲಗಳಾದ್ರೂ ಕೂಡ ಎಲ್ಲೂ ಕೂಡ ಯಾವ ಗೊಂದಲ ಇಲ್ಲ. ಟಾರ್ಗೆಟ್ ಮಾಡ್ತಾರೆ, ಅಸಹಾಯಕರಾಗಿದ್ದಾರೆ. CM ಎಲ್ಲರೂ ಆಪ್ತರೆ, ಯಾರು ದೂರ ಇಲ್ಲ. KPCC ಅಧ್ಯಕ್ಷ ಶಿವಕುಮಾರ್ಗೆಲ್ಲ ಆಪ್ತರು, CMಗೂ ಆಪ್ತರೆ. ಅದರಿಂದ ಯಾವ ಗೊಂದಲ ಇಲ್ಲ. ಗೊಂದಲ ಎಲ್ಲ ಕೆಲವು ಮಾಧ್ಯಮ ಸೃಷ್ಟಿ. ಸರ್, ಸಚಿವ ಸ್ಥಾನದ ಇನ್ನೂರಿಗೆ ಗೊಂದಲಾಗಿ ಉಳ್ಕೊಂಡಿದೆ. ಪ್ರಬಲ ಆಕಾಂಕ್ಷಿ ಬಹುಶಃ 20ನೇ ತಾರೀಕು ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಮತ್ತು CM ಮತ್ತು DCM ತೀರ್ಮಾನ ಮಾಡ್ತಾರೆ. DCM ಅವರು ಕೂಡ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಅಸ್ಸಾಂದು ಚುನಾವಣೆ ಇವತ್ತು, ಯಾಕಂದರೆ ಅವರು ಉಸ್ತುವಾರಿಯಾಗಿದ್ದರು ಅಲ್ಲಿ ಅಸ್ಸಾಂಗೆ. ಆ ಹಿನ್ನೆಲೆಯಲ್ಲಿ ಸಭೆಗೆ ಹೋಗಿದ್ದಾರೆ ಅವರು. ಅದರಿಂದ ಹೋಗೋದು ಬರೋ ಇದ್ದೇ ಇರುತ್ತೆ. ನಮ್ಮ ಮುಖಂಡ ಡೆಲ್ಲಿ ಹೋಗ್ತಾರೆ, ಮತ್ತೆಲ್ಲ ಹೋಗ್ತಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಪಕ್ಷ ಅದನ್ನು ಹೋಗ್ತಾರೆ. ಸರ್, ನಿನ್ನೆ ನಮ್ಮ ನಾಯಕರುಗಳನ್ನು ಕರೆದುಕೊಂಡು ಒಂದು ಚರ್ಚೆಯನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನ ಆಡಿದ್ರು ಸರ್. ತಮ್ಮನ್ನು ಕೂಡ ಕರೆದಿದ್ರೆ ಆ ಚರ್ಚೆಗೆ? ಇಲ್ಲ, ನನ್ನ ಹತ್ರ ಏನು ಮಾತಾಡಲಿಲ್ಲ. ನಾನು ಅವ್ರಿಗೂ ಫೋನ್ ಮಾಡಿಲ್ಲ, ಅವ್ರು ನನಗೂ ಫೋನ್ ಮಾಡಲಿಲ್ಲ. ಬಟ್ ಚರ್ಚೆ ಮಾಡ್ತೀವಿ ನಾವು. ಹಾಗೆ ಮುನಿಸ್ ಕಂಟಿನ್ಯೂ ಆಗ್ತಾ ಇದೆ ಸರ್? ಯಾವ ಕಂಟಿನ್ಯೂ ಆಗಲ್ಲ, ಎಲ್ಲ ಸಭೆಗಳು ಕಾರ್ಯಕರ್ತರು ನಾವು. ಅದರಿಂದ ಯಾವುದೇ ಡಿಫ್ರೆನ್ಸ್ ಇಲ್ಲ. ಏನು ಗುರುಗಳಿಗೆ ಸ್ವಲ್ಪ ನೋವಾಗಿದೆ ಅಂತ ಹೇಳ್ತಾರೆ, ಅದು ಸರಿ ಮಾಡ್ತೀವಿ.